ಮಾತಾಡಿಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿಯವರು ಜಂಟಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನು ಬೇಕು ನಿಮಗೆ? ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ನಂತರ ಅವರು ಒಂದು ಜಂಟಿ ಒಂದು ಸುದ್ದಿಗೋಷ್ಠಿನೇ ಮಾಡಿದ್ದಾರೆ. ಅದಾದ್ಮೇಲೆ ಮಾತಾಡಿದ ಏನು ವಿಷಯನೇ ಇಲ್ಲ. ಸರ್, ಈಗ ಜಿ ಪರಮೇಶ್ವರ್ ಹೇಳ್ತಾರೆ ಸರ್, ಸಿಎಂ ಡಿಸಿಎಂ ಅವರೇ ಡಿಫೈನ್ ಮಾಡ್ತಾರೆ, ಅವರೇ ಕರ್ಕೊಂಡು ಅವರೇ ಕೂತ್ಕೊಂಡು ಮಾತಾಡ್ತಾರೆ, ನಮ್ದೇನ್ ಕೆಲಸ ಇರುತ್ತೆ ಅಂತ ಅಸಹಾಯಕತೆನೇ ತೋಡ್ಕೊಂತ ಇದ್ದಾರೆ ಸರ್. ಈಗ ಸಿಎಂ ಅವರು ಮತ್ತೆ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕಂತ ಹೈಕಮಾಂಡ್ ಅವರು ಹೇಳಿದ್ದಾರೆ. ದಿನನಿತ್ಯ ಬರ್ತಕ್ಕಂಥ ಟಿವಿ ಮತ್ತೆ ಎಲೆಕ್ಟ್ರಾನಿಕ್ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ದೆಹಲಿಗೆ ಬರೋಕ್ಕಿಂತ ಮೊದಲು ತಾವೇ ಮಾತಾಡಿ ಅಂತ ಹೇಳಿದ್ದಾರೆ. ಸಿಎಂ ಮತ್ತೆ ಡಿಸಿಎಂ ಅವರು ಹೇಳಿದ್ದಾರೆ. ಮತ್ತೆ AICC ಅಧ್ಯಕ್ಷರು ಏನು ಹೇಳಿದ್ದಾರೆ? ನಾವು ಸಿಎಂ ಅವ್ರಿಗೆ ಡಿಸಿಎಂ ಅವ್ರಿಗೆ ಮುಂದೆ ಬರ್ತಕ್ಕಂಥ ಏನಾದರೂ ಅವಶ್ಯಕತೆ ಇದ್ರೆ ಕೆಲವು ವರಿಷ್ಠರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೂಡ ಮುಂದೆ ಬರ್ತಕ್ಕಂಥ ಕರೆಸ್ಬೋದು. ಸರ್, ಈಗ ಹೈಕಮಾಂಡ್ ಹೇಳಿರ್ತಕ್ಕಂಗೆ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅಗೇನ್ ನಾಳೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಐತಿ DKC ಅವ್ರ ಮನೆಯಲ್ಲಿ. ಇದ್ರ ವಿಶೇಷತೆ ಏನು ಅಂತ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಶಸ್ವಿ ಆಗಿಲ್ವಾ? ಯಶಸ್ವಿ ಆಗಿಲ್ಲ. ಇವರು ಒಂದ್ಸತಿ ಅವ್ರು ಕರೆದಿದ್ದಾರೆ. ಸಿಎಂ ಅವರು DCM ಅವ್ರು ಕರೆದಿದ್ದಾರೆ. DCM ಅವರು ಸಿಎಂ ಕರೆದಿದ್ದಾರೆ, ಅದರಲ್ಲೇನು ತಪ್ಪಿದೆ? ಇವಾಗ ಬೇರೆ ಯಾರಾದ್ರೂ ಮಂತ್ರಿನೂ ಕೂಡ ಅವ್ರು ಕರೆದ್ರು ಕೂಡ ಹೋಗ್ತಾರೆ. ಇವಾಗ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಏನು ತಪ್ಪಿಲ್ಲ. ಮಾತುಕತೆ ಸಮಾಲೋಚನೆ ಮಾಡೋದು ಒಳ್ಳೇದೇ. ಮುಂದೆ ಅವರು ಹೇಳಿದ್ರು ಸ್ಪಷ್ಟವಾಗಿ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಯಾವ ಚುನಾವಣೆಯಲ್ಲಾದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೀವಿ. ಒಗ್ಗಟ್ಟಾಗಿದ್ದು 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿ ಮಾಡ್ತೀವಿ, ಮತ್ತೆ ನಾವು ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆ ಹೋಗಿ ಮಾಧ್ಯಮದವರು ಅವ್ರಿಗೆ ಈ ತರ ಹೇಳಿದಾರೆ ಅಂತ ಹೇಳಿಬಿಟ್ರೆ ಸಹಜವಾಗಿ ಅವ್ರಿಗೆ ಅನಿಸ್ತದ ಆ ಥರ. ನಾನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾನು ಮಾತಾಡಿ ಬಂದಿದ್ದೀನಿ. ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ಎರಡು ಮಾತು ಏನು ಇರಲಿಲ್ಲ. ಹೈಕಮಾಂಡ್ ಮಾತೆ ವೇದವಾಕ್ಯ ಅನ್ನಬೇಕಾದ್ರೆ ಒಂದು ತಿಂಗಳಿಂದ ಗೊಂದಲ ಸ್ಟಾರ್ಟ್ ಆಗಿತ್ತು ಸರ್ಕಾರ. CM ಕುರ್ಚಿ ಫೈಟ್ ಮತ್ತೆ ರಿಪೀಟ್ ಆಗುತ್ತೆ ಅಂತ ಮುಂದೆ. ಹೌದು, ರಿಪೀಟ್ ಆಗಲ್ಲ. ಗೊಂದಲ ಎಲ್ಲ ಆಗಲ್ಲ. ಇವತ್ತು ನೀವು ನೋಡ್ತಾ ಇದ್ದೀವಿ ವಿರೋಧ ಪಕ್ಷದ BJP ಅವರು ಒಂದು ಮನೆ 4 ಬಾಗಿಲಾಗಿದೆ. ಒಂದು ಕಡೆ ವಿಜೇಂದ್ರ ಅವರ ಒಂದು ಗುಂಪಿದೆ, ಅವ್ರದ್ದು ಒಂದು ದ್ವಾರ ಬಾಗಿಲು. ಇನ್ನೊಂದು ಕಡೆ ನೀವು ನೋಡಿದ್ರೆ R ಅಶೋಕ್ ಅವ್ರದ್ದು, ಇನ್ನೊಂದು ಕಡೆ ನೀವು ನೋಡಿದ್ರೆ V ಸೋಮಣ್ಣ ಅವ್ರದ್ದು, ಇನ್ನೊಂದು ಕಡೆ ನೋಡಿದ್ರೆ ಯತ್ನಾಳ್ ಅವ್ರು ಮುಚ್ಚೋಗ್ಬಿಟ್ಟಿದೆ. ಇವಾಗ ಈ ಥರ ಒಂದು 4 ಬಾಗಿಲಾಗಿದೆ ಅವ್ರದ್ದೇ. ಅವರೇ ಸರಿಗೆ ಸಜ್ಜಿಲ್ಲ. ಅವ್ರಲ್ಲಿ ಇರ್ತಕ್ಕಂಥ ನೋಡಿ ನಮ್ಮಲ್ಲಿ ಏನಾದರೂ ಒಂದು ಹುಡುಕ್ತಾ ಇದ್ದಾರೆ. ನಾವು ಜನರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 6.5-7 ಕೋಟಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಈ ಬಾರಿ ಪ್ರತಿಯೊಂದು ಶಾಸಕರಿಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಆಗ್ತಾ ಇದೆ, ಕೆಲಸಗಳಾಗ್ತಾ ಇದೆ, ಬೆಳೆ ಪರಿಹಾರ ನಾವು ನೀಡ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಾಗ್ತಾ ಇದೆ.